ಅಂಜನಾದ್ರಿ ಬೆಟ್ಟದಲ್ಲಿದ್ದೀವಿ. ಅಂಜನಾದ್ರಿ ಬೆಟ್ಟ ತಮಗೆಲ್ಲ ಗೊತ್ತೇ ಇದೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದೆ. ಅಂಜನಾದ್ರಿ ಬೆಟ್ಟ ಅಂದರೆ ಹನುಮನ ಜನ್ಮಸ್ಥಳ. ಈ ಒಂದು ಜನ್ಮಸ್ಥಳದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹನುಮನ ದರ್ಶನಕ್ಕೆ ಪಾತ್ರರಾಗ್ತಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಅಂಜನಾದ್ರಿ ಬೆಟ್ಟ. ಆಂಜನೇಯ ಇಲ್ಲಿ ಜನನ ಆಗಿದೆ ಅಂತೇಳಿ ಒಂದು ಪ್ರತೀತಿ ಇದೆ. ಈ ಒಂದು ಅಂಜನಾದ್ರಿ ಬೆಟ್ಟ ಸುಮಾರು 255 ಬೆಟ್ಟಗಳು ಇದೆ. ಈ ಬೆಟ್ಟಗಳನ್ನು ಹತ್ತಿ ಬಂದು ಈ ಒಂದು ಮುಸ್ಸಂಜೆಯಲ್ಲಿ ಎಂಥ ಒಂದು ರಮಣೀಯವಾದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ತಮಗೆಲ್ಲ ನೋಡ್ತಾ ಇದ್ದೀರಾ ಎಂಥ ರಮಣೀಯವಾದ ದೃಶ್ಯ. ಜೈ ಆಂಜನೇಯ, ಜೈ ಹನುಮಾನ್. ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿ ನಾವಿದ್ದೀವಿ ಇವತ್ತು. ಈ ನಮ್ಮ ನೋಡ್ತಾ ಇದ್ದೀರಿ ಇವತ್ತು. ನೋಡಿ, ಎಷ್ಟು ರಮಣವಾದ ದೃಶ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ನಾವು ಇವತ್ತು ನಿಂತಿದ್ದೀವಿ. ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಬಹು ಎತ್ತರದಲ್ಲಿ ಆಂಜನೇಯ ಇಲ್ಲಿ ಜನ್ಮ ತಾಳಿದ್ದಾನೆ ಅಂತ ಒಂದು ಪ್ರತೀತಿ ಇದೆ. ನೋಡಿ, ಇವಾಗ ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತ ಸಮಯದಲ್ಲಿ ನಾವು ಅಂಜನಾದ್ರಿ ಬೆಟ್ಟವನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ. ಹನುಮಂತ, ಜೈ ಹನುಮಾನ್, ಜೈ ಹನುಮಾನ್. ಸೂರ್ಯಾಸ್ತದ ಸಮಯದಲ್ಲಿ ಹೆಂಗೆ ಯಾವ ರೀತಿ ಕಂಗೊಳಿಸ್ತಾ ಇದ್ದಾನೆ ಇಲ್ಲಿ ನಾವು ನೋಡ್ತಾ ಸುತ್ತಮುತ್ತ ಇರತಕ್ಕಂಥ ನೋಡಿದ್ರೆ ಒಂದು ನಿಸರ್ಗದ ವೇಳೆಯಲ್ಲಿ ಯಾವ ರೀತಿ ಚೆನ್ನಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಈ ಒಂದು ನೋಡ್ತಾ ಇದ್ದರೆ ಹನುಮಂತನ ಬೆಟ್ಟವನ್ನು ಕಣ್ತುಂಬಿ ಮೈತುಂಬಿ ಬರುತ್ತೆ. ನೋಡಿ, ಎಂಥ ರಮಣೀಯವಾದ ದೃಶ್ಯ. ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಸಾಲು, ನದಿಗಳ ಸಾಲು, ಗೀತೆಗಳ ಸಾಲು, ಜನವೋ ಜನ. ನೋಡಿ, ಸೂರ್ಯ ಇನ್ನೇನು ಮುಳುಗುವ ಸಮಯ. ಸೂರ್ಯಾಸ್ತ ಸಮಯದಲ್ಲಿ ನಾವು ಅಂಜನಾದ್ರಿ ಬೆಟ್ಟದ ಒಂದು ಇದನ್ನು ನಾವು ತೋರಿಸ್ತಾ ಇದ್ದೀವಿ. ಅಂಜನಾದ್ರಿ ಬೆಟ್ಟ ನೋಡ್ತಾ ಇದ್ದರೆ ನಿಜವಾಗ್ಲೂ ಆಂಜನೇಯ ಸ್ವಾಮಿ ಎದ್ದು ಬಂದು ನಮ್ಮನ್ನು ಹರಸಿ ಹೋಗ್ತಾ ಇದ್ದಾನೆ ಅಂತಲೇ ನಾವು ಹೇಳ್ಬೋದು. ಅಂಜನಾದ್ರಿ ಬೆಟ್ಟದಲ್ಲಿ ನಾವು ಇವತ್ತು ಭಾಳಷ್ಟು ಸಮಯವನ್ನು ಕಳೆದು ಹನುಮಂತನ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ. ಈ ಹನುಮಂತನ ಬೆಟ್ಟದ ಸುತ್ತ ರಮಣೀಯವಾದ ದೃಶ್ಯ ಕಾಣ್ತಾ ಇದ್ದೀವಿ. ಈ ಹನುಮಂತನ ಸನ್ನಿಧಿಯಲ್ಲಿ ಸಾವಿರಾರು ಭಕ್ತರು ಬಂದು ಇಲ್ಲಿ ಒಂದು ದೈವ ದರ್ಶನನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾವು ಇಲ್ಲಿ ನಮ್ಮ ಜೈ ಹನುಮನ್ನ ಒಂದು ನಾವು ಏನು ಅಂತೀವೋ ಹನುಮಂತನ ಸಂಘ ಪರಿವಾರದವರು ಸಹ ಇಲ್ಲಿ ಇದ್ದಾರೆ. ಅಂಜನಾದ್ರಿ ಬೆಟ್ಟ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಡೆಯಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಗೋಪುರ ಅಂಜನಾದ್ರಿ ಬೆಟ್ಟ ನೋಡಿ, ನಾವು ಇಲ್ಲಿ ನೋಡ್ತಾ ಇದ್ದರೆ ಭಾಳಷ್ಟು ಸೊಗಸಾಗಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ನಾವು ಇವತ್ತು ಇದ್ದೀವಿ.